ಇದು ಚಿಟ್ಟೆ ಮರ. ಇದು ಬೇಲಿಗೆ ಮುಳ್ಳು ಇದಕ್ಕೆ ಜಾನುವಾರು ಆಡ್ತವಂಥದಕ್ಕೆ ಉಪಯೋಗಕ್ಕೆ ಬರುತ್ತೆ. ಇದು ಬಿಟ್ಟರೆ ಜಾನುವಾರು ಹಕ್ಕಿಗಳು ತಿಂತವೆ. ಅದು ಬಿಟ್ಟರೆ ಹಿಂದಿನ ಕಾಲದಲ್ಲಿ ಎತ್ತುಗಳಿಗೆ ನೇಗಿಲು ಈಸಿಗೆ ಅಂತ ಮಾಡ್ತಾಯಿದ್ದೆವು. ನಟ್ಟಿಗೆ ನೇರವಾಗಿರೋ ಅಂಥವನ್ನ ಈಸನ್ನು ಮಾಡ್ತಾಯಿದ್ದೆವು, ಹೊಡೆಯೋದಿಲ್ಲ ಅಂತೇಳಿ. ಬೋಲ್ಟ್ ನಟ್ ಹಾಕಿ ಗಿರಿತಿದ್ವಲ್ಲ, ಆ ಟೈಮಲ್ಲಿ ಹೊಡೆಯೋದಿಲ್ಲ. ಇದು ಸ್ವಲ್ಪ ನಾರ್ ಟೈಪ್, ಹಂಗಾಗಿ ಇದನ್ನ ಅದಕ್ಕೊಂದು ಉಪಯೋಗಕ್ಕೆ ಮಾಡ್ತಾಯಿದ್ದಾರೆ. ಮತ್ತು ಬಿಟ್ಟರೆ ಜಾನುವಾರು ಹಕ್ಕಿಗಳು ಮುಳ್ಳು ಭಾರಿ ತುಂಬ ಮುಳ್ಳು, ಫುಲ್ ಮುಳ್ಳು. ಇದು ಮುಟ್ಟಂಗೆ ಇಲ್ಲ ಇದನ್ನ, ಆ ಥರ ಮುಳ್ಳು. ಇದು ಸ್ವಲ್ಪ ಬೆಳೀತಾ ಬಂದಾಗ ಮುಳ್ಳು ಕಮ್ಮಿ ಆಗ್ತದೆ. ಸಣ್ಣಕ್ಕಿದಾಗಂತೂ ಸಿಕ್ಕಾಪಟ್ಟೆ ಮುಳ್ಳು. ಇದು ಕಬಳೆ ಇದು ಇವೆಲ್ಲ ಒಂದೇ ಜಾತಿ. ಇದು ಜಾತಿ ಒಂದು ಬೇರೆ ಅನ್ನೋದು ಬಿಟ್ಟರೆ ಮುಳ್ಳೆಲ್ಲ ಒಂದೇ ಥರ. ಇದು ಮುಟ್ಟಿ ಏನಾದ್ರು ಎಲ್ಲಿ ತಾಗ್ತದೋ ಅಲ್ಲಿಗೆ ಮುರ್ಕೊಬಿಡುತ್ತೆ. ಇದು ಪೂರ್ತಿ ಮುರಿಯಲ್ಲ. ಇದು ತುದಿ ಗಟ್ಟಿ ಜಾತಿ ನೋಡಿ. ಇದು ಮುರಿದಾಗ ತುದಿ ಮಾತ್ರ ಮುರಿತದೆ ಬಿಟ್ಟರೆ ಪೂರ್ತಿ ಮುರಿಯಲ್ಲ. ಇಷ್ಟೇ ಹೊಕ್ಕೋದು ಅದು. ಈ ಒಳಗಡೆ ಹೋಗ್ತಾನೆ ಇರೋದು. ಇದು ಬಿಡಿಸ್ಬೇಕಾದ್ರೆ ಅದು ಚುಚ್ಚಿದಾಗ ಮಾತ್ರ ಗೊತ್ತಾಗೋದು ಬಿಟ್ಟರೆ ಮತ್ತು ಬೇರೆ ಏನು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ಒಳಗಡೆ ಮಾಂಸದ ಒಳಗಡೆ ಇದ್ದಿದ್ದು ಗೊತ್ತೇ ಆಗಲ್ಲ, ಚುಚ್ಚುತ್ತಾ ಇರೋದು ಒಂದೇ ಕೆಲಸ. ಇದು ಪೂರ್ತಿ ಮುಳ್ಳು ಬರಲ್ಲ. ಈ ತುದಿ ಒಂಚೂರು ಕುಡಿ ಐತಲ್ಲ, ಈ ಸೂಜಿ ಈ ಥರ, ಇದು ಚುಚ್ಕಿತ್ತು ಅಂದರೆ ಮಾಂಸದೊಳಗೆ ಹೋಗ್ತಾನೆ ಇರೋದು. ಇದು ಕಣ್ಣಿಗೆ ಕಾಣಿಸಲ್ಲ. ವೈಟ್ ಇದ್ದರಿಗಂತೂ ಸ್ವಲ್ಪ ಕಾಣಿಸ್ಬೋದು, ಕಪ್ಪಿದ್ದರಿಗಂತೂ ಖಂಡಿತ ಈ ಮುಳ್ಳೇ ಕಾಣಲ್ಲ. ಕಂಪ್ಲೀಟ್ ಒಳಗೆ ಹೋಗುತ್ತೆ ಇದು. ಈಗೆಲ್ಲ ಐಬೆಕ್ಸ್ ಬೇಲಿ ಬರೋಕ್ಕೆ ಹೋಗಿ, ತಂತಿ ಬೇಲಿ ಬರೋಕ್ಕೆ ಹೋಗಿ ಇವೆಲ್ಲ ಯಾರೂ ಮುಟ್ಟೋದಿಲ್ಲ. ಇದು ಕಾಯಿ ಬರುತ್ತೆ, ಕಾಯಿ ಹಕ್ಕಿಗಳು ತಿಂತವೆ. ಆಮೇಲೆ ಇನ್ನು ಉಪಯೋಗಕ್ಕೆ ಯಾವ ಅಂತಂದರೆ ಬೇಲಿ ಜಾನುವಾರು ಹಾರಬಾರ್ದು ಅಂತಂದರೆ ಆ ಬೇಲಿ ಕಟ್ಕೊಂಡು ಹೋಗಿ ನಾವು ಹೊಡ್ಕೋದು ಅಷ್ಟೇ. ಅದು ಒಂದು ಬಿಟ್ಟರೆ ಮತ್ತು ಬೇರೆ ಏನಕ್ಕೂ ಉಪಯೋಗಕ್ಕೆ ಬರೋಲ್ಲ. ಇದು ಕಟ್ಟಿಗೆ ಮುಳ್ಳಿನ ಗಿಡ ಇದಕ್ಕಿಂತ ಅದೇ ಇನ್ನೊಂದು ಸ್ವಲ್ಪ ದೊಡ್ಡ ಆಗುತ್ತೆ ಅಷ್ಟೇ. ಇದಕ್ಕಿಂತ ಮೇಲೆ ಏನಿಲ್ಲ. ಇದಾದ್ಮೇಲೆ ಹಿಸ್ಕೊಳ್ಬಿಡುತ್ತೆ. ಭಾರಿ ಹತ್ರ ಹತ್ತಿರ ಮುರ್ಕೋಗುತ್ತೆ. ಚಿಟ್ಟೆ ಮುಳ್ಳು. ಹಾಂ, ಇದು ಕಾಯಿ ಇಲ್ಲ. ಅದು ಇಲ್ಲೊಂದು ಎರಡು ಕಾಯಿ ಇದೆ. ಇಲ್ಲಿ ಇದಾಗಿ ಕೊಳ್ತೋಗೈತಲ್ಲಿ. ಇದು ಗಟ್ಟಿ. ಹಾಂ, ಈ ಸೈಜು ಅದೇ ಆ ಸೈಜ್ ಕಾಯಿ ಬರುತ್ತೆ. ಇವನ್ನೆಲ್ಲ ಹಕ್ಕಿ ತಿಂತಾವೆ. ಹಕ್ಕಿ, ಮಂಗ, ಜಾನುವಾರು ತಿಂತಾವೆ. ನೋಡು, ಕಬಳೆ ಮಳ್ಳಿಗೆ ಅದಕ್ಕೂ ಆಸರೆ. ಒಟ್ಟಿನಲ್ಲಿ ಕಬಳೆ ಮಳ್ಳಿಗೆ ಕೂಡ ಕಬಳೆ ಮಳ್ಳು, ಬಸರಿ ಮರ ಇವೆಲ್ಲವೂ ಕೂಡ ಒಂದೊಂದು ಆಸರೆ ಬೇಕೇ ಬೇಕು. ಅವಾಗೇ ಬದುಕಲ್ಲ. ಬೇಲಿಗೆ ಮಾತ್ರ ಇದು ಉಪಯೋಗಕ್ಕೆ. ಜಾನುವಾರು ಮಾತ್ರ ನುಗ್ಗಲ್ಲ. ಇದು ಮುಳ್ಳು ಗೂಡ್ತಾರೆ. ಹಾಂ.